ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬನ್ನಿ, ಇವತ್ತು ಬಸವಣ್ಣನ ಅಮಾವಾಸ್ಯೆ. ನಾನು ಇಲ್ಲಿ ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಸಾನ್ವಿಗೆ ಆಲ್ರೆಡಿ ನಾಷ್ಟ ಮಾಡಿದ್ದೆ. ಇವಾಗ ಬಸವಣ್ಣ ಬಂದಿದ್ವಲ್ಲ, ಬಸವಣ್ಣ ತೊಗೊಂಡಿದ್ದೆ. ಆ ಬಸವಣ್ಣನ ಒಳಗೆ ತಂದು ಇಟ್ಟಿದ್ದೆ. ಇಟ್ಬೇಕಾದ್ರೆ ಆಮೇಲೆ ಪೂಜೆ ಮಾಡಬೇಕಂತಂದು ಬಸವಣ್ಣ ತೊಗೊಂಡೆ. ಸ್ವಲ್ಪ ಕೈ ತಾಗಿ ಅದು ಬಸವಣ್ಣಂದು ಕೋಡು ಇರುತ್ತಲ್ರಿ, ಅದು ಕೋಡು ಮುರಿತೆ. ಹಂಗಾಗಿ ಆ ಕೋಡನ್ನ ಸ್ವಲ್ಪ ನೀರು ಹಚ್ಚಿದ್ರೆ ಆಯ್ತಂತಂದು ರೆಡಿ ಮಾಡಾಕತ್ತಿದ್ದೆ. ಕೆಲಸ ಟೈಮ್ ಒಂದಾಗೈತಿ. ನಮ್ಮ ಸಾನ್ವಿನೂ ರೆಡಿ ಮಾಡಬೇಕು. ಆಮೇಲೆ ಇನ್ನೂ ನಾನು ನಾಷ್ಟ ಮಾಡಿಲ್ಲ. ನಮ್ಮ ಸಾನ್ವಿ ನಮ್ಮ ಮನೆಯವರು ಇಬ್ಬರು ನಾಷ್ಟ ಮಾಡ್ಯಾರ. ಇನ್ನೂ ಪೂಜೆ ಮಾಡಿ ನಾಷ್ಟ ಮಾಡಿ ಹೋದ್ರೆ ಆಯ್ತದ್ದು. ಅದೇ ಟೈಮ್ನಾಗರ ಇದು ಬಸವಣ್ಣ ಕೋಡ್ ಮುರಿಬಿಡ್ತಿ. ಅದು ಒಂಥರ ಬೇಜಾರು ಅನ್ಸಾಗತ್ತೆ. ಯಾಕಂದ್ರೆ ಈ ಥರ ಮುರಿದ್ಬಿಟ್ರೆ ಇನ್ನೂ ಒಂಥರ ಬೇಜಾರು ಅನ್ನಿಸ್ತೈತಲ್ಲ, ಹಂಗಾಗಿ ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ನಾವು ಇವತ್ತು ಮಣ್ಣೆ ಅಮಾಸಿ. ಇಲ್ಲಿ ನಾನು ಇವಾಗ ಎಡಿಗೆ ನಮ್ಮ ಕಡೆ ಎಡಿಗೆಲ್ಲ ಇದು ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಒಂದು 5 ಕಾಳ ಥರ ಕಾಳೆಲ್ಲ ಮಿಕ್ಸಿ ಮಾಡ್ಕೊಂಬಂದು ದೋಸೆ ಮಾಡಿ ಅದಕ್ಕೆ ಖಾರ ಚಟ್ನಿ ಮಾಡಿಲ್ರಿ, ಬೆಲ್ಲದ್ದು ಕಡ್ಲಿ ಹಿಟ್ಟು ಅದನ್ನು ಬಳಸಿ ಬೆಲ್ಲದ ಚಟ್ನಿ ಮಾಡ್ತಾರೆ. ಆ ಥರ ಮಾಡ್ತಾರೆ. ಬಟ್ ನಾನಿಲ್ಲಿ ಆಮೇಲೆ ಕೆಲವೊಂದು ಕಡೆ ಹೋಳ್ಗೆ ಮಾಡ್ತಾರೆ. ನನ್ನ ಕಡೆ ಇದು ಸ್ಪೂನ್ ಎಲ್ಲಿಟ್ಟು ಬೇಸಾನೆ ಹೋಳ್ಗೆ ಕೆಲವೊಂದು ಕಡೆ ಎಲ್ಲದು ಮಾಡ್ತಾರೆ. ನಾನು ಸದ್ಯಕ್ಕೆ ಇಲ್ಲಿ ಸೌಗೆ ಬಸ್ತು ಇಡಿಗಿಟ್ರೆ ಆಯ್ತಂತಂದು ಇದು ಮಾಡಾಕತ್ತೀನಿ. ಆಮೇಲೆ ನಾಷ್ಟಕ್ಕ ದೋಸೆ. ನಮ್ಮ ಸಾನ್ವಿದು ನಮ್ಮ ಮನೆಯವ್ರದ್ದು ನಾಷ್ಟ ಆಗೈತಿ. ನಾನು ಅಷ್ಟೇ ನಾಷ್ಟ ಮಾಡೋದು. ನಾಷ್ಟ ಮಾಡಿ ಅಕ್ಕಿಗೆ ಡಬ್ಬಿಗೆ ಇಷ್ಟು ಮಾಡಿದ್ರೆ ಮುಗೀತು. ಪ್ಲೇಟನ್ನು ಓದೇನು ಪ್ಲೇಟ್ ಓದಿಲ್ಲಪ್ಪ. ಪ್ಲೇಟ್ ನೀನು ಆಗ ಮುಚ್ಚಿದ್ಯಲ್ಲ, ಅದಾಗ ಚಮಚ ಆಯ್ತು. ಕೆಲ್ಸಕ್ಕೆ ಟೈಮ್ ಆಗೈತ್ರಿ. ಅವಸರದಾಗ ಏನು ಸಿಗೋದು, ಬಡ ಕೆಲಸ ಮಾಡಿ ಕೆಲ್ಸಕ್ಕೆ ಹೋಗ್ಬೇಕು. ಟೈಮ್ ಬಂದು 8:30 ಆಗೈತೆ ಆಲ್ರೆಡಿ. ನಾನು ಮತ್ತೆ ಪೂಜೆ ಮಾಡಿಂದ ಸಿಗ್ತೇನೆ. ಸ್ವೀಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಈ ಥರ ಸೌಗಿ ಬಸ್ಬಿಟ್ರೆ ಟೈಮ್ ಸೇವ್ ಆಗತ್ರಿ. ಕೆಲವೊಂದು ಕಡೆ ಅಂತಲ್ಲ, ಎಲ್ಲ ಹಳ್ಳಿಯಾಗೂ ಈ ಥರ ಜಾಸ್ತಿ ಸ್ವೀಟ್ ಮಾಡತ್ತೀನಿ. ಈ ಥರ ಯಾವ್ದಾದ್ರು ಕಾರ್ಯಕ್ರಮಕ್ಕಾಗಲಿ ಈ ಥರ ಅಮಾಸಿ ಹುಣ್ಣಿಗೆ ಏನು ಅಡಿಗೆ ಮಾಡ್ಬೇಕಂತಂದು ಗೊತ್ತಾಗಿಲ್ಲ ಅಂದರೆ ಈ ಥರ ಸೌಗಿ ಬಸ್ತು ಮೇಲೆ ಸ್ವಲ್ಪ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಹಾಕಿ ರೆಡಿ ಮಾಡಿಬಿಡೋದು. ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾಷ್ಟ ಮಾಡಾಕತ್ತೀನಿ. ಪೂಜೆ ಅದು ಆಮೇಲೆ ತೋರಿಸ್ತೀನಿ. ನಮ್ಮ ಮನ್ಯಾಗ ಇವತ್ತು ನಾಷ್ಟಕ್ಕೆ ಬಂದು
ಪಡ್ಡು ಮಾಡಿದ್ವಿ. ಪಡ್ಡುನ ಆಮೇಲೆ ನಮ್ಮ ಮನ್ಯಾಗ ನಮ್ಮ ಸಾನ್ವಿ ನಮ್ಮ ಮನೆಯವರು ಈ ತರಕಾರಿ ಇರ್ತಲ್ಲ ರೀ, ಗಜ್ಜರಿ, ಬೀಟ್ರೂಟು, ಸೌತೆಕಾಯಿ ಅವನ್ನೇ ತಿನ್ನೋದು ಭಾಳ ಕಮ್ಮಿ. ಹಂಗಾಗಿ ನಾನು ಜಾಸ್ತಿ ಈ ಥರ ಪಡ್ಡು ಅಥವಾ ದೋಸೆ ಮಾಡಿರ್ತೀವಲ್ಲ ಅದ್ರೊಳಗನ ಮಿಕ್ಸ್ ಮಾಡೀನಿ ಅಂದ್ರೆ ಆಲ್ಮೋಸ್ಟು ತಿಂತಾರೆ. ಹಂಗಾಗಿ ನಾನು ಅದ್ರಾಗೆ ಮಿಕ್ಸ್ ಮಾಡಿಬಿಡ್ತೀನಿ. ಬನ್ನಿ, ನಮ್ಮದು ಪೂಜೆ ಮುಗೀತಿ. ಸಿಂಪಲ್ಲಾಗಿ ಪೂಜೆ ಮಾಡಿ, ಹೂವು ಇಲ್ಲ, ಏನೂ ಇಲ್ಲ. ಇಲ್ಲಿ ಮನೆ ಹತ್ರ ಹೂವಿನ ಗಿಡ ಯಾವೂ ಇಲ್ಲ, ಹಂಗಾಗಿ ಸಿಂಪಲ್ಲಾಗಿ ಪೂಜೆ ಮಾಡಿ. ಚರ್ಚಿಂದಾಗಾದ್ರೆ ಸ್ವಲ್ಪ ಹೂವಿನ ಗಿಡ ಇತ್ತು. ಆಮೇಲೆ ಅಲ್ಲಿ ಸಂತಿಗೆ ಹೋದಾಗ ಹೂವು ತೊಗೊಂಬರ್ತಿದ್ವಿ. ಇಲ್ಲಿ ಸಂತಿನ ಆಗೋದಿಲ್ಲ ರೀ. ಸಂತಿ ಅಂದರೆ ಕಂಟಿನ್ಯೂ ಕಾಯಿಪಲ್ಲೆ ಇರುತ್ತೆ. ಹಂಗಾಗಿ ವಾರಕ್ಕೊಮ್ಮೆ ಸಂತಿ ಮಾಡ್ತಾರಲ್ಲ ಆ ಥರ ವಾರಕ್ಕೊಮ್ಮೆ ಸಂತಿ ಏನಿಲ್ಲ ಇಲ್ಲಿ. ನೋಡಿ, ಇಷ್ಟೇ ನಮ್ಮದು ಪೂಜೆ. ಬಸವಣ್ಣ ಇದ್ರಕ್ಕಿಂತ ಈ ಥರ ಬಸವಣ್ಣಕ್ಕಿಂತ ಪೇಂಟಿಂಗ್ ಬಸವಣ್ಣ ಬರ್ತಾವಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾವೆ. ಬಟ್ಟು ಅದು ಇದು ಎಲ್ಲ ಸೇಮ್ ಬಸವಣ್ಣ. ಅದಕ್ಕೆ ಪೇಂಟ್ ಹೊಡೆದಿರ್ತಾರೆ, ಇದಕ್ಕೆ ಪೇಂಟ್ ಹೊಡೆದಿಲ್ಲ. ಚೆನ್ನಾಗಿ ಕಾಣಿಸ್ತಿದ್ದಲ್ರಿ. ಇಷ್ಟೇ. ಬನ್ನಿ ಇವಾಗ ನೋಡಿದ್ರಲ್ಲ, ನಾವು ಸಿಂಪಲ್ಲಾಗಿ ಪೂಜೆ ಮಾಡಿದ್ದು. ಬನ್ನಿ ಇನ್ನು ರೆಡಿಯಾಗಿ ಎಲ್ಲಿ ಹೋಗ್ತು ಅಂತ ನೋಡೋಣ. ನಾವು ಇವಾಗ ರೆಡಿಯಾಗಿ, ಇವತ್ತು ಅಮಾವಾಸ್ಯೆ ಅಲ್ಲ, ಅಮಾವಾಸ್ಯೆ ಇರೋ ಕಾರಣಕ್ಕಾಗಿ ನಾವು ಇವತ್ತು ತುಳಸಿಗೇರಿ ಆಂಜನೇಯಗೆ ಬಂದ್ವಿ. ನೋಡಿ, ಇಷ್ಟೊಂದು ಗದ್ದಲೆ ಐತಿ ತುಳಸಿಗೇರಿಗೆ. ಅದು ನಾವು ಇವಾಗ ತುಳಸಿಗೇರಿಗೆ ಫಸ್ಟ್ ಟೈಮ್ ನಾವು ಬರೋದ್ರು. ನಾವು ಒಂದು ಸಾರಿನೂ ತುಳಸಿಗೇರಿಗೆ ಹೋಗಿದ್ದಿಲ್ಲ. ಇವತ್ತು ಅಮಾವಾಸ್ಯೆ ಇರೋ ಕಾರಣಕ್ಕಾಗಿ ನಾವು ಇಲ್ಲಿಗೆ ಬಾಗಲಕೋಟೆ ಬಂದಾಗಿದ್ದನು ಅನ್ಕೊತಿದ್ವಿ ತುಳಸಿಗೇರಿಗೆ ಹೋಗ್ಬೇಕಂತಂದು. ಬಟ್ಟು ಹೋಗೋಕ್ಕಾಗಲಿಲ್ಲ. ಅಮಾವಾಸ್ಯೆ ದಿನ ಇತ್ತಲ್ಲ, ಅಮಾವಾಸ್ಯೆ ದಿನ ಹೋದ್ರಾಯ್ತು ಅಂತಂದು ಇವತ್ತು ಅಮಾವಾಸ್ಯೆ ದಿನ ತುಳಸಿಗೇರಿ ಆಂಜನೇಯನ ದರ್ಶನ ಮಾಡಿದ್ವಿ. ನಾವು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದು ಕುತ್ಕೊಂಡ್ಮೇಲೆ ಆಮೇಲೆ ನಾವು ವಿಡಿಯೋ ಮಾಡಾಕತ್ತಿದ್ದು. ಒಳಗಡೆ ಚೆನ್ನಾಗೈತ್ರಿ, ಬಟ್ಟು ಒಳಗಡೆ ಏನು ವಿಡಿಯೋ ಮಾಡೋಕ್ಕೂ ಅಲೋ ಇಲ್ಲ. ಹಂಗಾಗಿ ನಾವು ಹೊರಗಡೆ ಅಷ್ಟೇ ತೋರ್ಸಾಕತ್ತಿದ್ದೆ. ನಮ್ಮ ಸಾನ್ವಿ ಇಲ್ಲಿ ಏನೇ ಹೇಳಾಕ್ತಿದ್ರು, ನಮ್ಮ ಸಾನ್ವಿಗೆ ನಾನು ಬೈಯಾಕತ್ತಿದ್ದೆ.